ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನಿಮ್ಮ ಮದುವೆ ನಾನು ನಿಲ್ಲಿಸ್ತೆ ಅಂತ ನಮ್ಮ ಕೋಪನಾ? ನಿಮ್ಮ ಅತ್ತೆ ತಾವು ಮಾತಾಡಿ ಎಲ್ಲ ವ್ಯವಸ್ಥೆನ ಮಾಡ್ತೀನಿ. ನನ್ನ ನಂಬಿ ಹೋಗಿ, ಧೈರ್ಯವಾಗಿ ಮನೆ ಹೋಗಿ ಹೋಗಿ. ಅಪ್ಪ, ನಾನು ತಪ್ಪು ಮಾಡಿದ್ದೀನಪ್ಪ, ನನಗ್ ಬೈರಿ, ನನಗ್ ಸಾಯಿಸ್ಬಿಡಿ, ಆದ್ರೆ ಈ ತರ ಮಾತಾಡಿದ್ರೆ ಮಾತ್ರ ಇರ್ಬೇಡಿಪ್ಪ. ನಿನ್ನ ಮದುವೆ ಬಗ್ಗೆ ತೀರ್ಮಾನ ಮಾಡೋ ಅಧಿಕಾರ ನನಗಿಲ್ಲ ಅಂತ ನೀನ್ ತೀರ್ಮಾನಿಸಿದ್ಮೇಲೆ, ನಿನ್ನ ಮದುವೆಗೆ 4 ಅಕ್ಷತೆ ಹಾಕೋ ಯೋಗ್ಯತೆನೂ ನಮ್ಗಿಲ್ಲ ಅಂತ ನೀನು ನಿರ್ಧರಿಸಿದ್ಮೇಲೆ, ನಿನ್ನನ್ನು ಬೈಯೋದಕ್ಕಾಗ್ಲಿ ನಿನ್ನನ್ನು ಕೊಲ್ಲೋದಕ್ಕಾಗ್ಲಿ ನಮ್ಗೇನು ಅಧಿಕಾರ ಇರುತ್ತಮ್ಮ? ಹಾಗೆ ಹೇಳ್ಬೇಡಿ ಅಪ್ಪ. ಅಪ್ಪ 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 ನಿಂತ್ಕೊಳ್ಳಿ ಅಪ್ಪ, ಹಾಗೆ ಹೇಳ್ಬೇಡಿ ಅಪ್ಪ. ನಿನ್ನ ಮದುವೆ ಮಾಡ್ಸಕ್ಕೂ ಆಗದೆ ಇರೋ ನಾಲಾಯಕಪ್ಪ ಅಮ್ಮ ನಾನು. ನಿನ್ನ ನಿರ್ಧಾರಗಳನ್ನ ನೀನೇ ತೆಗೆದುಕೊಳ್ಳುವಷ್ಟು ದೊಡ್ಡವಳಾಗಿ ಬೆಳೆದ್ಬಿಟ್ಟಿದ್ಯಾ ನೀನು. ನಿನ್ನ ಮುಂದೆ ನಾನು ತುಂಬಾ ಚಿಕ್ಕವನು. ಚಿಕ್ಕವರು ದೊಡ್ಡವ್ರಿಗೆ ಹೇಳೋದಕ್ಕೆ ಏನ್ ಹಾಕಿರುತ್ತೇಳು? ನಮ್ಗೆ ಯಾವಕ್ಕೂ ಇಲ್ಲಮ್ಮ. ಅಪ್ಪ ಅಪ್ಪ ಅಮ್ಮ ಅಮ್ಮ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಾನು ನಿಮ್ಮ ಮರ್ಯಾದೆ ತೆಗಿಬೇಕು ಅಂತ ಈ ಕೆಲಸ ಮಾಡಲಿಲ್ಲ. ನನಗೆ ಬೇರೆ ದಾರಿ ಇರಲಿಲ್ಲ ಅಮ್ಮ. ನನ್ನನ್ನು ಅಮ್ಮ ಅಂತ ಕರಿಬೇಡ ನೀನು. ನನ್ನನ್ನು ನೀನು ಅಮ್ಮ ಅಂತ ಅನ್ಕೊಂಡಿದ್ದಿದ್ರೆ ನಮಗಿಂತ ಮೋಸ ಮಾಡ್ತಿರ್ಲಿಲ್ಲ. ಆ ಸುಶೀಲ ನಿಮ್ಮ ಅಪ್ಪಂಗೆ ಎಂತೆಂತ ಮಾತು ಅಂದ್ಬಿಟ್ಟು ಹೋದ್ರು ಗೊತ್ತಾ? ಯಾವತ್ತು ಯಾರ ಎದುರುಗಡೆನೂ ತಲೆ ತೆಗೆಸ್ದಂತ ಮನುಷ್ಯ ಇವತ್ತು ಪಾತಾಳಕ್ಕೆ ಕುಸ್ತು ಹೋಗಿದ್ದಾರೆ. ನಾವ್ಯಾವತ್ತು ನಿನ್ನ ಅಭಿಷೇಕ್ ಜೊತೆ ಮದ್ವೆ ಮಾಡಿಸಲ್ಲ ಅಂತ ಹೇಳಿಲ್ಲ. ಆದ್ರೂ ನೀನಿಂದ ತಪ್ಪು ಮಾಡ್ಬಿಟ್ಟೆ. ಯಾಕಮ್ಮ, ಯಾಕಿಂತ ತಪ್ಪು ಮಾಡಿದೆ? ಇಲ್ಲಮ್ಮ, ನಾನು ನಿಮ್ಮ ಮಗಳು, ನಾನು ತಪ್ಪು ಮಾಡಿಲ್ಲ. ಬೇಕಿದ್ರೆ ಅದಕ್ಕೆ ಕೇಳಿ. ಹೌದು ಅತ್ತೆ, ಇದ್ರಾಗ ಅವಳ ತಪ್ಪೇನೂ ಇಲ್ಲ. ಅಭಿಷೇಕ ಬಂದು ಭಾವನನ್ ಮದುವೆ ಆಗಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಯ್ತೀನಿ ಅಂತ ಹೇಳ್ದ. ಅದಕ್ಕೆ ಅವನೇನಾರ ಸತ್ತೋದ್ರೆ ನಿಶ್ಚಿತಾರ್ಥ ಆಗಿರೋ ನಮ್ಮ ಭಾವನನ್ ಯಾರು ಮದುವೆ ಆಗಕ್ಕೆ ಬರ್ತಾರೆ ಅಂತ ಎದ್ರಿ ನಾನೇ ಒತ್ತಾಯ ಮಾಡಿ ಕರ್ಕೊಂಡು ಹೋದೆ. ಈ ತಪ್ಪನಾಗೆ ನನ್ನ ಪಾಲು ಐತೆ. ನೀನು ಹೇಳ್ದೆ ಅಂತ ಕೇಳೋದಕ್ಕೆ ಇವಳು ಬುದ್ಧಿ ಎಲ್ಲಮ್ಮ ಹೋಗಿತ್ತು. ನಾನು ಒಬ್ಬ ಹೆಣ್ಣು, ಹೆಣ್ಣಿನ ಮನಸ್ಸು ನನಗೂ ಅರ್ಥ ಆಗತ್ತೆ. ಹಾಗಂತ ಹೆತ್ತವ್ರಿಗೆ ಮೋಸ ಮಾಡ್ಬೇಕಾ? ಯಾವಾಗ ಇವಳು ನನಗೆ ಸುಳ್ಳು ಹೇಳಿ ಮನೆ ಹೊಸಲು ದಾಟ್ ಹೋದ್ಲು, ಅವಾಗ್ಲೇ ಇವಳು ನನ್ನ ಪಾಲಿಗೆ ಸತ್ತು ಹೋದ್ಲು. ಅಕ್ಕ, ನೀವಾದ್ರೂ ಹೇಳಿ ಅಕ್ಕ, ನನಗೆ ಕ್ಷಮಿಸೋದಕ್ಕೆ ಹೇಳಿ ಅಕ್ಕ. ಇಲ್ಲಾಂದ್ರೆ ನನ್ನ ಕೋಪನಾದ್ರೂ ತೋರ್ಸೋದಕ್ಕೆ ಹೇಳಿ ಅಕ್ಕ. ಅವ್ರ ಮೌನನ್ನ ನಾನು ಸುಡ್ತೇನೆ ಅಕ್ಕ. ಸಾರಿ ಭಾವನಾ, ನೀನ್ ಮಾಡಿದ್ದು ತಪ್ಪು. ಅದರಿಂದ ಅವ್ರಿಗೆ ನೋವಾಗಿದೆ. ಅವ್ರಿಗೆ ಸಮಾಧಾನ ಆಗೋವರೆಗೂ ನೀನು ಈ ಶಿಕ್ಷೆನ ಅನುಭವಿಸ್ಲೇಬೇಕು. ಬೇರೆ ದಾರಿ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಭಾವನಾ, ಇಂಥ ಮದ್ವೆನಾಗೆ ಇದೆಲ್ಲ ಮಾಮೂಲು. ಈ ಕಿತ ಏನೋ ಇಷ್ಟಾಗಿ ತಪ್ಪೋಗದೆ, ಇನ್ನೊಂದು ಕಿತ ಸರಿಯಾಗಿ ಪ್ಲಾನ್ ಮಾಡಿ ನಿನ್ ಮದ್ವೆ ನಡೆಸ್ತೀನಿ. ಗೌರವ, ಇದು ನಮ್ಮನೆ ಅಲ್ಲ, ಇಲ್ಲಿ ಅವ್ರದೇ ಆದ ರೀತಿ ನೀತಿ ಅಂತ ಐತೆ. ಅದ್ರ ಪ್ರಕಾರ ನೀನು ನಡ್ಕೋಬೇಕು. ಅದನ್ನ ಬಿಟ್ಟು ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ನಿಂದಾರಿಗೆ ಹೋದ್ರೆ ಸಂಸಾರದ ಬಂಡಿ ಮುಂದಕ್ಕೆ ಹೋಗಕ್ಕಿಲ್ಲ.
ಒಡ್ದು ಛಿದ್ರಾಗೋಯ್ತದೆ. ಇವರು ದಾಳಿ ದಬ್ಬಾಳಿಕೆ ಮಾಡೋ ಜನ ಅಲ್ಲ, ತಾಳ್ಮೆಯಿಂದ ಬದುಕೋ ಜನ. ನೋಡೋ, ನಿನಗೋಸ್ಕರ ಇವರೆಲ್ಲ ಹೊಂದ್ಕೊಂಡಿರಕ್ಕೆ ಆಯ್ಕಿಲ್ಲ. ಅದ್ರ ಬದಲು ನೀನೇ ಅವ್ರು ಹೊಂದ್ಕ, ಎಲ್ರಿಗೂ ಅದ್ರಾಗ ಸುಖ ಐತೆ. ಇನ್ಮ್ಯಾಕಾದ್ರೂ ಅದನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿ ಬದುಕತ್ ಕಲ್ತ್ಕ. ಲೋ ಅಣ್ಣಯ್ಯ, ನರ್ಸೇಗೌಡ್ರ ಮಗಳು ನಾನು ಯಾರಿಗೋಸ್ಕರನೂ ಬದಲಾಗಕ್ಕಿಲ್ಲ. ನನಗೆ ಒಂದು ಕಿತ ಸರಿ ಅನ್ಸಿದ್ರೆ ಅದನ್ನ ಮಾಡೇ ಮಾಡ್ತೀನಿ. ಅಲ್ಲ, ನೀನ್ ಮಾತ್ರ ಒಳ್ಳೆಯವನಾಗಬೇಕು ಅಂತ ಮದ್ವೆ ನಿಲ್ಲಿಸ್ದೆ ಅಲ್ಲ? ನೋಡ್ತಾ ಇರು, ಈ ಮದ್ವೆ ನನ್ನಿಂದಲೇ ನಡೆಯತ್ತೆ. ನಾನೇ ನಡೆಸ್ತೀನಿ. ಏಯ್ ಗೌರಿ, ನಿಂತ್ಕೋ. ಮಾಡಬಾರ್ದು ತಪ್ಪು ಮಾಡಿದ್ರು ಇನ್ನೂ ನಿಂಗೆ ಅಹಂಕಾರ ಕಡಿಮೆ ಆಗಿಲ್ಲ. ಮದುವೆ ಮಾಡಿಸ್ತೀನಿ ಅಂತ ಸುಶೀಲ ಅವ್ರ ಹತ್ರ ಮಾಡಿರೋ ಚಾಲೆಂಜ್ನಲ್ಲಿ ಗೆಲ್ಲಕ್ಕೋಸ್ಕರ ಏನು ಗೊತ್ತಿಲ್ಲದಿರೋ ನನ್ನ ತಂಗಿ ತಲೆ ಕೆಡಿಸಿ ಈಗ ನಮ್ಮ ಮನೆಯವರೆಲ್ಲ ತಲೆ ತಗ್ಸೋಗಿ ಮಾಡಿದ್ಯಾ? ನಂಗೆ ಗೊತ್ತು ಕಣ್ಲ, ಅಣ್ಣ ಅನ್ಸ್ಕೊಂಡಿರ ನೀನ್ ಮಾಡಿಸ್ಬೇಕಾಗಿರೋ ಮದ್ವೆನ ನಾನ್ ಮಾಡ್ಸಕ್ ನೋಡ್ತೀನಲ್ಲ, ಅದಕ್ಕೆ ಹೊಟ್ಟೆ ಊರಿ ನಿಂಗೆ. ಎಲ್ಲ ಒಳ್ಳೆ ಹೆಸರು ನನ್ನ ಒಬ್ಳಿಗೆ ಬಂದ್ಬಿಡ್ತದಲ್ಲ ಅಂತ ಹಿಂಗೆಲ್ಲ ಹೇಳ್ತಿದ್ಯಾ ನೀನು? ನೋಡು, ನೀನು ಏಟೇ ಕಷ್ಟಪಟ್ಟು ನನ್ನ ಕಾಲು ಇಳಿಯಕ್ಕೆ ನೋಡಿದ್ರು ನಾನು ಬಿಟ್ಕೊಡಕ್ಕಿಲ್ಲ. ಈ ಮದ್ವೆ ನಾನೇ ನಡೆಸ್ತೀನಿ, ನೋಡ್ತಾ ಇರು. ಯಾಕೋ ಅಭಿ ಇಂಥ ನಿರ್ಧಾರ ಮಾಡಿದೆ? ನಮಗೆಲ್ಲ ಒಂದು ಮಾತು ತಿಳಿಸ್ದೆ ಮದುವೆ ಮಾಡ್ಕೊಳಕ್ಕೆ ಹೋಗಿದ್ದೀಯಲ್ಲ, ನಾವೆಲ್ಲ ನಿಮ್ಮ ಪಾಲಿಗೆ ಸತ್ತೋಗಿದ್ವಾ? ಅಲ್ಲ ಕಣ, ನಿನಗೆ ಮದುವೆ ಮಾಡಲ್ಲ ಅಂತ ನಾವು ಹೇಳಿದ್ವಾ? ಅಪ್ಪ ಅಮ್ಮ ನಾವಿರ್ಬೇಕಾರೆ ಇಂಥ ಅವಸರ ನಿನಗೆ ಬೇಕಿತ್ತ? ಬೇರೇನು ಮಾಡಬೇಕಿತ್ತು ಅಂತೀರಾ ನೀವು? ಅತ್ತೆ ಏನೇ ಹೇಳಿದ್ರು ತಿರುಗಿ ಮಾತಾಡೋದಿಲ್ಲ ನೀವು. ಅವ್ರ ಮಾತೇ ವೇದವಾಕ್ಯ ನಿಮಗೆ. ಒಂದು ಹುಡುಗಿಗೆ ಮೋಸ ಮಾಡಿದೆ ಅನ್ನೋ ಕೊರಗು ಪ್ರತಿ ಕ್ಷಣನೂ ಕೊಲ್ತಾ ಇತ್ತು ನನ್ನನ್ನು. ಹೀಗೆ ಇದ್ರೆ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಆಗಿತ್ತು ನನಗೆ. ಒಬ್ಬ ಗಂಡಸಾಗಿ ನನಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಭಯ ಶುರುವಾಗಿದೆ ಅಂದರೆ ಆ ಹುಡುಗಿಗೆ ಎಷ್ಟು ಸಂಕಟ ಅನುಭವಿಸಿರ್ತಾಳೆ. ಹೋಗ್ಲಿ, ಇಷ್ಟೆಲ್ಲ ಆದಮೇಲೂ ಬೇರೆ ಯಾರಾದರೂ ಹೋಗಿ ಆ ಮನೆ ಸಂಬಂಧ ಮಾಡ್ತಾರ? ಅದಕ್ಕೆ ಇದಕ್ಕೆಲ್ಲ ಒಂದು ಕೊನೆ ಆಡಬೇಕು ಅಂತ ನಾನು ಈ ನಿರ್ಧಾರ ಮಾಡಿದೆ. ನಿನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿ ದೊಡ್ಡವನ್ ಮಾಡಿದ್ದಕ್ಕೆ ಸರಿಯಾದ ಮರ್ಯಾದೆನೆ ಮಾಡ್ದೆ ಕಣೋ. ನೀವೆಲ್ಲ ಒಳ್ಳೆಯವರು, ನಾನು ಕೆಟ್ಟವಳು ಅನ್ನೋದನ್ನ ಸಾಬೀತು ಮಾಡಕ್ ಹೋಗಿದ್ದೇನೋ. ನೀನ್ ಸಣ್ಣ ಮಗು ಆಗಿದ್ದಾಗಿಂದ ನನ್ನ ಎದೆ ಮೇಲೆ ಹಾಕೊಂಡು ಬೆಳೆಸಿದ್ದೇನೋ ನಿನ್ನ. ಸಾಕು, ಸುಮ್ಮನೆ ಇರತ್ತೆ. ಮಾತೆತ್ತಿದ್ರೆ ಸಾಕು, ನಾನು ಸಾಕಿದ್ದೀನಿ ಅಂತ ಕತೆ ಶುರು ಮಾಡ್ಕೊಂಡ್ಬಿಡ್ತೀರಾ. ಹೀಗೆ ಹೇಳಿನೇ ನಮ್ಮಪ್ಪ ಮಾತಾಡ್ದಾರ ಮಾಡ್ಬಿಟ್ಟಿದ್ದೀರಾ. ನಾನು ನಿಮ್ಗೆ ಎದುರ್ಕೊಂಡು ಹಾಗೆ ಇರ್ತೀನಿ ಅನ್ಕೊಂಡಿದ್ದೀರಾ? ನೋಡಿ, ಸಾಕಿದ್ದೀನಿ ಅಂತ ಹೇಳ್ತೀರಲ್ಲ, ನಾನು ಸಾಕೋದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಹೇಳಿ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ. ನನ್ನ ಪ್ರೀತಿಗೆ ಬೆಲೆ ಕಟ್ತೀಯನೋ ನೀನು? ಮತ್ತೆ ನನ್ನ ಭಾವನೆಗಳಿಗೆ ನಿಮ್ಮ ಹತ್ರ ಪ್ರೀತಿ ಗೌರವನೇ ಇಲ್ಲ ಅಂದಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಏನಿದೆ? ನೋಡಿ, ನಾನು ಮದುವೆ ಅಂತ ಆದ್ರೆ ಭಾವನೇ ಆಗೋದು. ನೀವು ಮತ್ತೆ ಆ ಮದುವೆನ ತಡೆಯೋದಕ್ಕೆ ಪ್ರಯತ್ನ ಪಟ್ರೆ ನಾನು ಇಂಡಿಯಾನೇ ಬಿಟ್ಟು ಫಾರಿನ್ಗೆ ಹೋಗ್ಬಿಡ್ತೀನಿ. ಆಮೇಲೆ ಯಾರು ಸತ್ರು ವಾಪಸ್ ಮನೆಗೆ ಬರೋದಿಲ್ಲ, ತಿಳ್ಕೊಳ್ಳಿ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಮ್ಮ. ಈಗೇನು ಯಾರು ತಿಂಡಿ ಮಾಡಕ್ಕಿಲ್ವಾ? ಏನ್ ಜನನಪ್ಪ, ಇಲ್ಲಿ ಹೋದ್ರೆ ಹುಲಿನೇ ಹೋಯ್ತು ಅಂತಾರೆ, ಗಾಳಿ ಬೀಸಿದ್ರೆ ಬಿರುಗಾಳಿ ಬಂದಂಗೆ ಎದುರ್ಕೊಂತವ್ರೆ. ನಾನು ಏನ್ ತಪ್ಪು ಮಾಡಿವ್ನಿ? ನಿಂತೋಗಿರೋ ಮದ್ವೆನ ಮಾಡ್ಸಕ್ ಪ್ರಯತ್ನ ಮಾಡಿವ್ನಿ, ಅದ್ನೇನ್ ತೆಪ್ಪ? ಒಂದ್ ಮಾಡಕ್ ನೋಡಿದ್ರೆ ಹಿಂಗೆ, ಇನ್ನ ದೂರ ಮಾಡಕ್ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಆಡಿದ್ರೇನೋ. ಏಯ್ ಗೌರಿ, ಯಾರಾದ್ರೂ ಈಗ ನಿನ್ ಬಗ್ಗೆ ಏನಾರು ಹೇಳಿದ್ರ? ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಲೋ ಆನಂದ, ನನ್ನನ್ನೇ ನೀನು ಹಾಲು ಕುಡಿಯೋ ಕೂಸ್ ಅನ್ಕೊಂಡಿದ್ಯಾ? ನನ್ಗೆಲ್ಲ ಅರ್ಥ ಆಯ್ತದೆ. ಯಾರು ನಂತವ ಮಾತಾಡ್ತಾನೂ ಇಲ್ಲ, ರಾತ್ರಿಯಿಂದ ಯಾರು ಊಟನೂ ಮಾಡಿಲ್ಲ. ಇದ್ರ ಅರ್ಥ ಏನು ಹೇಳು? ಎಲ್ರು ನನ್ನ ಮೇಲೆ ಮುನ್ಸ್ಕೊಂಡವ್ರೆ ಅಂತ ತಾನೆ? ಹಂಗಂತ ನಾನು ಹೊಟ್ಟೆಗೆ ಮೋಸ ಮಾಡಕ್ಕಿಲ್ಲ. ನರ್ಸೇಗೌಡ್ರ ಮಗಳು ನಾನ್ ಸಂದಾಗಿರ್ಬೇಕು, ಯಾರೇನಾದ್ರೂ ಮಾಡ್ಕೊಳ್ಳಿ. ಅವಳಲ್ಲಿರೋದೇ ಬೇಡ,
ಅವಳು ಯಾವತ್ತೂ ಹುಡುಗಾಟನ್ ಬಿಟ್ಟು ಆ ಮನೆಗ್ ತಕ್ಕ ಸೊಸೆ ಆಯ್ತಾಳೋ ಅವತ್ ನಾನೇ ಕಳ್ಸ್ಕೊಡ್ತೀನಿ. ಅಬ್ಬಾ, ಗೌರ ಮತ್ತೆ ನಮ್ಮ ಮನೆಗೆ ಬರ್ತಾವಳೆ. ನನಗಂತೂ ಆನೆ ಬಲ ಬಂದಂಗಾಯ್ತದೆ. ಈ ರುಕ್ಮಣ್ಣಿ ಹುಟ್ಟೊಡಗ್ಸಕ್ಕೆ ಅವಳೊಬ್ಳು ನನ್ನ ಜೊತೆನಾಗಿದ್ರೆ ಸಾಕು. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.